ರನ್ಸ್ ಇದು ಕಂಟ್ರೋಲ್ ಮಾಡೋದು ಯಶಸ್ವಿ ಆಗಿದ್ದರಿಂದಾಗೆ ಮತ್ತು ಅದೇ ಕಾಲಕ್ಕೆ ಆರ್ ಟೀಮಿನಿಂದ ಬ್ಯಾಟ್ಸ್ಮನ್ಗಳು ಯಶಸ್ವಿ ಆಗಲಿಲ್ಲ, ಸೋತರು. ಅದೇ ಕಾಲಕ್ಕೆ ಬಾಲರ್ಗಳು ಸಹಿತ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗಬೇಕಾಗಿತ್ತು, ಆಗಲಿಲ್ಲ. ಎಲ್ಲ ಕಾರಣದಿಂದ ಎಷ್ಟೇ ಅದ್ಭುತವಾಗಿ ನಮ್ಮ ಈ ಸೂರ್ಯವಂಶಿ ಆಡಿದರೂ ಸಹಿತ ನಿನ್ನೆಯ ಗೆಲುವಿನ ಏನಪ್ಪ ಅಂತಂದ್ರೆ ಸೂರ್ಯನ ಕಾಣಕ್ಕೆ ಆಗಲಿಲ್ಲ ಅನ್ನೋದು ನೋವಿನಿಂದ ಆ ಹುಡುಗನ ಪರವಾಗಿ ಹೇಳಬೇಕಾಗ್ತದೆ. ಆಟ ಅಂತೂ ಈಗ ಮುಗಿದೋಗ್ಬಿಟ್ಟದ. ಚರ್ಚೆ ಮತ್ತೇನು ನಡೀತಾ ಇರ್ತಾವೆ, ಯಾವಾಗಲೂ ನಡೀತಾ ಇರಲಿ. ಆದರೆ ನಿನ್ನೆ ಮ್ಯಾಚ್ನಲ್ಲೂ ಸಹಿತ 700ಕ್ಕೂ ಹೆಚ್ಚು ರನ್ಗಳು ಇಲ್ಲಿವರೆಗೆ ಕೂಡಿಸಿದಂಥ ಈ ಬಾಲಕ ಮುಂದಿನ ದಿನದಲ್ಲಿ ಇನ್ನೂ ಏನೇನು ಮಾಡಬಹುದು ಅನ್ನೋದಕ್ಕೆ ನಿನ್ನೆ ಆಟ ಭಾಳಷ್ಟು ಸಾಕ್ಷಿ ಆಯಿತು. ಅದೇ ಕಾಲಕ್ಕೆ ಗಿಲ್ ಅವರ ಕ್ಯಾಪ್ಟನ್ಶಿಪ್ಪನ್ನು ಸಹಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನಿದ್ರು ಫೈನಲ್ ಕೊನೆಯದು 31ನೇ ತಾರೀಕು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಚರ್ಚೆ ಅಂತ ಜೋರು ನಡೆದದ, ಈಗ ಹೇಳೋದಲ್ಲ. ಆದರೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಗಿಲ್ಲರ ಟೀಮ್ ನಮ್ಮ RCBಗಿಂತಲೂ ಹೆಚ್ಚು ಬ್ಯಾಲೆನ್ಸು ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಬಾಲಿಂಗ್ ಮತ್ತು ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ವಿಭಾಗಗಳನ್ನು ಒಂದು ರೀತಿ ಪರ್ಫೆಕ್ಟ್ನೆಸ್ ಪಡಿತಾ ಇದ್ದಾವೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಗಿಲ್ ಟೀಮ್ 60% ಗೆಲ್ಲುವಂಥ ಸಾಧ್ಯತೆಗಳಿದ್ರೆ ಇನ್ನು 40% RCB ಕೆಲವೊಮ್ಮೆ ಟೈಮ್ ಅಂತೀವಿ, ಕ್ಯಾಚ್ ಡ್ರಾಪೋ ಮತ್ತೇನೋ, ಕೆಲವೊಮ್ಮೆ ಫೀಲ್ಡಿಂಗ್ ಸರಿ ಇಲ್ಲದ ಕಾರಣಕ್ಕೋ ಅಥವಾ ಬ್ಯಾಟಿಂಗ್ದಲ್ಲಿ ವಿಫಲವೋ ಮತ್ತೇನೋ ಕಾರಣಕ್ಕೆ ಸೊಲ್ಲಬಹುದು. ಆ ಮತ್ತು ಬೇರೆ, ಯಾಕಂದರೆ ಆವತ್ತಿನ ಮ್ಯಾಚ್ ಯಾವುದೇ ಇರಲಿ, ಇವತ್ತು ಕ್ರಿಕೆಟ್ ಏನದಪ್ಪ ಅಂದ್ರೆ ಹೇಳಿದ್ದೆ ನಿಮಗೆ, ಯಾವಾಗಲೂ ತನ್ನ ಡಿಕ್ಟೇಟರ್ಶಿಪ್ಪನ್ನು, ತನ್ನ ಮೇಲೆ ಆಗುವ ಡಿಕ್ಟೇಟರ್ಶಿಪ್ಪನ್ನು ಸಹಿಸುವುದಿಲ್ಲ